ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಹತ್ರ ಇರೋದ್ರಿಂದಾಗಿ ಊರಿಗೆ ಹೊರಟವರಿಗೆ ಇದೀಗ ಶಾಕ್ ಎದುರಾಗ್ತಾ ಇದೆ. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ಗೆ ಊರಿಗೆ ಹೋಗೋಕೆ ಪ್ಲಾನ್ ಮಾಡಿದವರಿಗೆ ಶಾಕ್ ಇದು. ಖಾಸಗಿ ಬಸ್ ಬುಕಿಂಗ್ ಆಪ್ಗಳಿಂದ ಜನರ ಸುಲಿಗೆ ಆಗ್ತಾ ಇದೆ. ನಿನ್ನೆ ಇಂದು ನಾಳೆ 3 ದಿನಗಳ ಕಾಲ ರಜೆ ಹಿನ್ನೆಲೆಯಲ್ಲಿ ಬುಕಿಂಗ್ ವೆಬ್ಸೈಟ್ನಲ್ಲಿ 1 to ಡಬಲ್ ದರವನ್ನು ವಸೂಲಿ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಿಂದ ಬಹುತೇಕ ಊರುಗಳಿಗೆ ಹೋಗಬೇಕು ಅಂತಂದ್ರೆ ದುಪ್ಪಟ್ಟು ದರವನ್ನು ತೆತ್ತಬೇಕಾಗ್ತಾ ಇದೆ. 3 ಪಟ್ಟು ಹೆಚ್ಚಾಗಿದೆ ಎಸಿ ಹಾಗೆ ಓಲ್ವೋ ಮಲ್ಟಿ ಆಕ್ಸಲ್ ಬಸ್ಗಳ ದರ. ಇನ್ನು ಪ್ರತಿ ಹಬ್ಬದ ಸಂದರ್ಭದಲ್ಲೂ ಕೂಡ ಪ್ರಯಾಣಿಕರ ಸುಲಿಗೆ ಆಗ್ತಾರೆ. ಬೇಕಾಬಿಟ್ಟಿಯಾಗಿ ದರ ಹೆಚ್ಚಳದ ವಿರುದ್ಧ ಕ್ರಮ ಯಾವಾಗ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಹಬ್ಬದ ಸಂದರ್ಭದಲ್ಲಿ ರಜೆಯ ಸಂದರ್ಭದಲ್ಲಿ ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಈ ಹಿಂದೆ ಏನಾದ್ರೂ 500 ರೂಪಾಯಿ ಕೊಡ್ತಾ ಇದ್ರೆ ಈ ಬಾರಿ 1500 ರೂಪಾಯಿ ಕೊಡಬೇಕಾದಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಅಲ್ಲಿ ರೇಟ್ ಕೂಡ ಹೆಚ್ಚಳವಾಗ್ತಾ ಇರುತ್ತೆ. ಇನ್ನು ಖಾಸಗಿ ಬಸ್ ಟಿಕೆಟ್ ದರ ಎಷ್ಟು ಮಟ್ಟಿಗೆ ದುಪ್ಪಟ್ಟಾಗಿದೆ ಅಂತ ನೋಡೋದಾದ್ರೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಈ ಹಿಂದೆ ಹೋಗ್ಬೇಕಾದ್ರೆ 450 ರೂಪಾಯಿ ಇತ್ತು, ಇದೀಗ 650 ರೂಪಾಯಿ. ಅಂದ್ರೆ 450ರಿಂದ 650 ರೂಪಾಯಿ ಇದ್ದದ್ದು ಈಗ 1000ದಿಂದ 1400 ರೂಪಾಯಿ ಅಷ್ಟು ಹೆಚ್ಚಳಾಗಿದೆ. ಇನ್ನು ಬೆಂಗಳೂರು ಟು ಹುಬ್ಬಳ್ಳಿ ಹೋಗ್ಬೇಕಂದ್ರೆ 600ರಿಂದ 850 ರೂಪಾಯಿ ಇತ್ತು. ಆದ್ರೆ ಇಂದಿನ ದಿನ 1550ರಿಂದ 2000 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆ ಬೆಂಗಳೂರಿನಿಂದ ಮಂಗಳೂರಿಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ 600ರಿಂದ 900 ರೂಪಾಯಿ ಇತ್ತು ಈ ಹಿಂದಿನ ದರ. ಆದ್ರೆ ಇಂದಿನ ದರ 1500ರಿಂದ 1800 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರು ಟು ಉಡುಪಿ ಹೋಗ್ಬೇಕಂದ್ರೆ ಹಿಂದಿನ ದರ 700 ರೂಪಾಯಿಂದ 800 ರೂಪಾಯಿ ಇತ್ತು, ಇದೀಗ 1600ರಿಂದ 1900 ರೂಪಾಯಿಗೆ ಏರಿಕೆಯಾಗಿದೆ. ಇದು ರಾಜ್ಯದ ಜನರ ಕೆಂಗಣಿಗೆ ಗುರಿಯಾಗಿರುವಂತಹ ಸಂಗತಿ. ಯಾಕಂದ್ರೆ ಬೆಂಗಳೂರು ಟು ಧಾರವಾಡ ಈ ಹಿಂದೆ 650 ರೂಪಾಯಿ ಇತ್ತು, 650ರಿಂದ 850 ರೂಪಾಯಿ ಅಷ್ಟಿತ್ತು. ಈಗ 1500ರಿಂದ 2100 ರೂಪಾಯಿ ಅಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಹಾಗೆ ಬೆಳಗಾವಿಯಿಂದ ಬೆಂಗಳೂರು ಅಂದ್ರೆ ಬೆಂಗಳೂರಿನಿಂದ ಬೆಳಗಾವಿಗೆ ಏನಾದ್ರೂ ಹೋಗ್ಬೇಕಂದ್ರೆ ಈ ಹಿಂದಿನ ದರ 700ರಿಂದ 900 ರೂಪಾಯಿ ಇತ್ತು. ಆದ್ರೆ ಇಂದಿನ ದರ 1500ರಿಂದ 2100 ರೂಪಾಯಿಗೆ ಏರಿಕೆಯಾಗಿದೆ. ದರ ಏರಿಕೆ ಈ ಹಬ್ಬದ ಸಂದರ್ಭದಲ್ಲಿ ರಜೆಯ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಿಂದ ದಾವಣಗೆರೆಗೆ ಈ ಹಿಂದೆ ಹೋಗ್ಬೇಕಂದ್ರೆ 450ರಿಂದ 700 ರೂಪಾಯಿ ಇತ್ತು, ಇದೀಗ 1200ರಿಂದ 1650 ರೂಪಾಯಿಗೆ ಏರಿಕೆ ಆಗಿದೆ. ಹಾಗೆ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಏನಾದ್ರು ಹೋಗ್ಬೇಕಂದ್ರೆ 600ರಿಂದ 650 ರೂಪಾಯಿ ಇತ್ತು, ಇದೀಗ 1250 ರೂಪಾಯಿಂದ 1500 ರೂಪಾಯಿಗೆ ಏರಿಕೆ ಆಗಿದೆ. ಹಾಗೆ ಬೆಂಗಳೂರಿನಿಂದ ಹಾಸನಕ್ಕೆ ಹೋಗ್ಬೇಕಂತಂದ್ರೆ 650ರಿಂದ 850 ರೂಪಾಯಿ ಇರ್ತಿತ್ತು, ಆದ್ರೆ ಇಂದಿನ ದರ 1600ರಿಂದ 1850 ರೂಪಾಯಿಗೆ ಏರಿಕೆ ಆಗಿದೆ. ಹಾಗೆ ಬೆಂಗಳೂರಿನಿಂದ ಕುಮಟಾಗೆ ಹೋಗ್ಬೇಕಂತ ಅಂದ್ರೂ ಕೂಡ ಈ ಹಿಂದಿನ ದರ 650ರಿಂದ 750 ರೂಪಾಯಿ ಅಷ್ಟೇ ಇತ್ತು, ಆದ್ರೆ ಇಂದಿನ ದರ 1200ರಿಂದ 1600 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆ ಬೆಂಗಳೂರಿನಿಂದ ಕಲಬುರಗಿಗೆ ಏನಾದರೂ ನೀವು ತೆರಳ್ತಾ ಇದ್ರೆ ಈ ಹಿಂದಿನ ದರ 850 ರೂಪಾಯಿಂದ 1000 ರೂಪಾಯಿ ಇರ್ತಾ ಇತ್ತು, ಆದ್ರೆ ಇಂದಿನ ದರ 1800ರಿಂದ 2300 ರೂಪಾಯಿವರೆಗೆ ಏರಿಕೆಯಾಗಿದೆ. ಇನ್ನು ಬಸ್ಗಳ ದರ ಸಾಕಷ್ಟು ಹೆಚ್ಚಾಗಿರೋದ್ರಿಂದಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ.